ಒಬ್ಳೆ ಮಗಳು ಅಂತ ಮುದ್ದಾಗಿ ಸಾಕಿದೀವಿ. ಹುಡುಗ ಒಪ್ಪಿಗೆ ಆಗದ ಮುಗಿಸ್ಬಿಡವ. ನಾನು ಮಾತಾಡ್ತೀನಿ. ನೋಡಿ ಶ್ರೀಮಂತ್ ಸುರೇಶ್ ಅವರೇ, ಹುಡುಗಿ ಕಡೆಯವರೆಲ್ಲ ಒಪ್ಕೊಂಡಿದ್ದಾರೆ. ಹುಡುಗಿರು ತಮ್ಮ ಶ್ರೀಮತಿ ಆಗೋದಕ್ಕೆ ಒಪ್ಕೊಂಡ್ಬಿಟ್ಟಿದ್ದಾಳೆ. ಈಗ ತಮ್ಮ ಅಭಿಪ್ರಾಯ ಏನು ಅಂತ ಹೇಳ್ಬಿಟ್ರೆ ಕೊಡೋದು ತಗೊಳ್ಳೋದನ್ನೆಲ್ಲ ಆಮೇಲೆ ಮಾತಾಡ್ಕೊಳ್ಳೋಣ. ಒಂಚೂರು ಹುಡುಗಿ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು. ಅದು ಅಯ್ಯೋ ಕಮಿಷನ್ಗೆ ಕಲ್ಲಾಗ್ತಾವ್ರಲ್ಲ. ನೋಡಿ ಸರ್, ಹುಡುಗಿ ಪದ್ಮಿನಿ ಜಾತಿಯವಳು, ಸೂಪರು. ನಿಮ್ ಪರ್ಸನಲ್ ಏನಾದ್ರು ಫಸ್ಟ್ ನೈಟ್ ಅಲ್ಲಿ ಮಾತಾಡ್ಕೊಳ್ಳಿ. ರೀ ಸ್ವಾಮಿ, ಫಸ್ಟ್ ನೈಟ್ ಅಲ್ಲಿ ಅಲ್ಲಿಟ್ಟಿರೋ ಹಾಲು ತಿಂಡಿ ಮಾಡಕ್ಕೆ ಟೈಮ್ ಸಿಗಲ್ಲ, ಮಾತಾಡಕ್ಕೆ ಟೈಮ್ ಸಿಗುತ್ತಾ? ಈಗೇನು ತಮ್ಗೆ ಹುಡುಗಿ ಮೇಲೆ ಡೌಟೇ? ರೀ ಸ್ವಾಮಿ, ನಿಮ್ ಮೇಲೆ ಡೌಟ್. ಈಗ ಹುಡುಗಿ ಜೊತೆ ಮಾತಾಡಕ್ ಬಿಡ್ತೀರಾ ಇಲ್ವಾ? ಇಲ್ಲಾಂದ್ರೆ ನಾನು ಹೊಡ್ತೀನಿ ಅಷ್ಟೇ. ಕೂತ್ಕೊಳ್ಳಪ್ಪ ನೀನು. ಯಾಕೆ ನಾವಿಬ್ರು ಮಾತಾಡಬಾರ್ದು ಅಂತ ನಿಮ್ಮ ಮನೆಯವ್ರು ಹೇಳ್ತಾ ಇದ್ರು? ಹೋಗ್ಲಿ ಬಿಡಿ, ಹಳೆ ಕಾಲದವ್ರು. ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು. ಅದೇನು ಗೊತ್ತಾ, ನಾನೊಂದು ಹುಡುಗಿನ ಪ್ರೀತಿ ಮಾಡ್ತಿದ್ದೆ. ಅದೇ ಹುಡುಗಿನ ನನ್ನ ಸ್ನೇಹಿತನೂ ಪ್ರೀತಿ ಮಾಡ್ತಿದ್ದ. ಅದಕ್ಕೆ ಆ ಹುಡುಗಿ ಕೈನ ನನ್ನ ಸ್ನೇಹಿತನ ಕೈ ಮೇಲಿಟ್ಟು ನಾನು ನಿಮ್ಮ ಕೈ ಹಿಡಿಬೇಕು ಅಂತ ಇದ್ದೀನಿ. ನೀವು ನನ್ನ ಕೈ ಹಿಡಿತೀರಿ ತಾನೆ? ನೀವು ನನ್ನ ಕೈ ಹಿಡಿತೀರಿ ತಾನೆ? ಹೇಳಿ ಇವ್ರೆ, ನೀವು ನನ್ನ ಕೈ ಹಿಡಿತೀರಿ ತಾನೆ? ಕೈ ಇಲ್ವಾ? ಶರ್ಟ್ ಆದ್ರೂ ಪರವಾಗಿಲ್ಲ, ನಿನ್ ಪಾಲಿಗೆ ನಾನು ಕೈಯಾಗಿರ್ತೀನಿ. ನೀವು ನಿಮ್ಮ ಎಡಗಾಲಾದ್ರೂ ಸರಿ ನಮ್ಮ ಮನೆಯೊಳಗಿಟ್ಟು ನನ್ನ ಬಾಳ್ ಬೆಳಗಿದ್ರೆ ಅಷ್ಟೇ ಸಾಕು. ಮೆಲ್ಗೆ ಮೆಲ್ಗೆ. ಕಾಲು ಇಲ್ವಾ? ಛೇ, ಆದ್ರೂ ಪರವಾಗಿಲ್ಲ, ನಿನ್ ಪಾಲಿಗೆ ನಾನು ಕಾಲಾಗಿರ್ತೀನಿ. ನಿನ್ ಬಾಯಿಂದ 3 ಮುತ್ತಿನಂತ ಮಾತುಗಳನ್ನ ಆಡ್ತಾ ಇದ್ರೆ ಅದನ್ನ ಕೇಳ್ತಾ 3 ಹೊತ್ತು ಹಾಯಾಗಿದ್ಬಿಡ್ತೀನಿ. 3 ಅಂದ್ರೆ 3 ಅಲ್ಲ, ಇನ್ನೂ ಆಡಿ ಪರವಾಗಿಲ್ಲ. ಅಂದ್ರೆ ಮಾತೆ ಬರಲ್ವಾ? ಮಾತೆ ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನ್ ನಿಮ್ ಮಾತಾಗಿರ್ತೀನಿ. ಅಂದ್ರೆ ನಾನ್ ನಿಮ್ ಪಾಲಿಗೆ ದೇವರಾಗಿದ್ದೀನಿ. ಯಾರಾದ್ರೂ ಬಂದು ನಿನ್ ಹೆಂಡತಿ ಹತ್ರ ಏನಿದೆ ಅಂತ ಕೇಳಿದ್ರೆ ನೀಳವಾದ ಜಡೆ ಇದೆ ಅಂತ ತೊಡೆ ತಟ್ಕೊಂಡು ಹೇಳ್ತೀನಿ. ಅಲ್ಲ ಕಣಯ್ಯ, ಅವಳ ಜೊತೆ ಸಂಸಾರ ಮಾಡಕ್ಕಾಗತ್ತೇನಯ್ಯ? ಕೈ ಇಲ್ಲ ಅಂದ್ರೆ ಕೈ ಆಗ್ಬೋದು, ಕಾಲಿಲ್ಲ ಅಂದ್ರೆ ಕಾಲಾಗ್ಬೋದು, ಬಾಯಿ ಇಲ್ಲ ಅಂದ್ರೆ ಮಾತಾಗ್ಬೋದು, ಕೂದಲ ಇಲ್ಲ ಅಂದ್ರೆ ನನ್ನ ಕೂದಲ. ಅದಕ್ಕೆ ಯಾಕೆ ಸರ್ ಯೋಚನೆ ಮಾಡ್ತೀರಾ? ಪದ್ಮಿನಿ ಇಲ್ಲ ಅಂದ್ರೆ ಅಸ್ತಿನಿ, ಅಸ್ತಿನಿ ಇಲ್ಲ ಅಂದ್ರೆ ಚಿತ್ತಿನಿ, ಚಿತ್ತಿನಿ ಇಲ್ಲ ಅಂದ್ರೆ ಶಂಕಿನಿ. 4 ಟೈಪ್ ಹುಡುಗಿರು ಇರ್ತಾರೆ ಸರ್. ಈ 4ರಲ್ಲಿ ಯಾವ್ದೋ ಒಂದನ್ನ ಲಿಂಕ್ ಮಾಡ್ಬಿಟ್ಟು ತಗ್ಲಾಕ್ಬಿಡ್ತೀನಿ ನಾನು. ಬಿಡ್ತೀನಿ ಸರ್. ತಗ್ಲಾಕ್ಬಿಡ್ತೀಯ. ಹಾಯ್ ಪೂಜಾ. ಹಾಯ್ ರಮೇಶ್. ವಾವ್, ವಾಟ್ ಅ ಸರ್ಪ್ರೈಸ್. ನಾನಿನ್ನ ಮತ್ತೆ ನೋಡ್ತೀನಿ ಅಂತಾನೆ ಅನ್ಕೊಂಡಿರ್ಲಿಲ್ಲ ಕಣೋ. ಪೂಜಾ, ನೀನೇನು ಚೇಂಜ್ ಆಗಿಲ್ಲ, ಹಾಗೆ ಇದೆಯಾ. ನೀನು ಹಾಗೆ ಇದೆಯಾ. ಥ್ಯಾಂಕ್ ಯು. ಎಲ್ಲರ ಲೈಫಲ್ಲಿ ಕ್ಯಾಲೆಂಡರ್ ಚೇಂಜ್ ಆಗತ್ತೆ, ಆದ್ರೆ ಕ್ಯಾರೆಕ್ಟರ್ ಚೇಂಜ್ ಆಗಲ್ಲ. ಪೂಜಾ, ನೀನ್ ನನಗೆ ಪ್ರಪೋಸ್ ಮಾಡಿದ್ದೆ, ನಾನು ನಿಂಗೊಂದು ಸ್ವಲ್ಪ ಟೈಮ್ ಕೇಳಿದ್ದೆ, ಜ್ಞಾಪಕ ಇದೆಯಾ? ಅದನ್ನ ಹೇಗೋ ಮರೆಯೋಕ್ಕಾಗುತ್ತೆ? ನಾನ್ ಕೇಳಿದ ಪ್ರಶ್ನೆಗೆ ಉತ್ತರನೇ ಕೊಡ್ಲಿಲ್ವಲ್ಲೋ. ಅದಕ್ಕೆ ಬಂದಿದ್ದು. ಪೂಜಾ, ಐ ಲವ್ ಯು. ಡು ಯು ಲವ್ ಮೀ? 4 ದಿನ ಬಿಟ್ಕೊಂಡು ಹೇಳ್ತೀನಿ ಅಂತ 4 ವರ್ಷ ಬಿಟ್ಕೊಂಡು ಹೇಳ್ತಿದ್ಯಲ್ಲೋ. ನಿನ್ನಂತ ಲೇಟ್ ಲತೀಫ್ನ ನಾನು ನೋಡೇ ಇಲ್ಲ ಕಣೋ. ಸಾರಿ ಪೂಜಾ, ಸ್ವಲ್ಪ ಲೇಟ್ ಆಗ್ಬಿಡ್ತು. ಬಟ್ ನಾವ್ ಐ ಲವ್ ವಿತ್ ಯು. ಯು ಲವ್ ವಿತ್ ಮೀ?
ಮಮ್ಮಿನ ಹಾಗಾದ್ರೆ ನನ್ನ ಪ್ರಶ್ನೆಗೆ ಉತ್ತರ ನನ್ ಮಗಳು ಉತ್ತರ. ಲೋ ಮಗ, ನಿನ್ನೆ ರಾತ್ರಿ ಬರ್ಬೇಕಾಗಿತ್ತು. ನಮ್ ಗಣೇಶ ಎಲ್ಲ ಅರೇಂಜ್ ಮಾಡಿದ್ದ. ಪಾರ್ಟಿ ಸಖತ್ತಾಗಿತ್ತು. ಲೋ ಮಗ, ಇವತ್ತು ಪಾರ್ಟಿ ಇದೆ ತಾನೆ? ಏಯ್, ಮದುವೆಗೆ ಬಂದಿದ್ದೀರಾ ಇಲ್ಲ ಪಾರ್ಟಿ ಮಾಡಕ್ ಬಂದಿದ್ದೀರಾ ಇಲ್ಲಿ? ಮಗ, ದಾರೆ ಹೋಯ್ದ್ಮೇಲೆ ಎಣ್ಣೆ ಹೋಯ್ದ್ಬಿಟ್ಟು ಶಾಂತಿ ಮಾಡ್ಬೇಕೆಲ್ಲ ಗೊತ್ತಲ್ಲ ಮಗ. ನಿನ್ ಕಾಸಲ್ಲಿ ಎಣ್ಣೆ ಹೊಡೆದ್ರೆ ಮ್ಯಾಟ್ರ್ ಸೀಕ್ರೆಟ್ ಆಗಿರುತ್ತೆ, ನಮ್ ಕಾಸಲ್ಲಿ ಎಣ್ಣೆ ಹೊಡೆದ್ರೆ ಮ್ಯಾಟ್ರ್ ಓಪನ್ ಆಗುತ್ತೆ. ಏನ್ ಮಾಡ್ಬೇಕಂತ ಡಿಸೈಡ್ ಮಾಡ್ಲಾ ಮಗ? ನಿಮ್ಮವ್ರ ಪಾರ್ಟಿಗೋಸ್ಕರ ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತೀರಲ್ಲ? ಹಾಯ್ ಗಣೇಶ್. ಹಾಯ್ ಮಾಮ್. ಹಾಯ್ ಮಗ, ಬಾ ಬಾ. ಕಂಗ್ರಾಟ್ಸ್ ಮಗ. ಇವ್ ನನ್ನ ಫ್ರೆಂಡ್ ಸುರೇಶ್ ಅಂತ, ಅವ್ರು ಕೃಷ್ಣ ಅಂತ. ಇವ್ ನನ್ನ ಫ್ರೆಂಡು ಲಡ್ಡು ಗಣೇಶ್ ಅಂತ. ಮಗ ಬಾ ಮಗ, ಕೂತ್ಕೋ. ಮಗ. ಹಾಯ್ ಇವರೆಲ್ಲ ನನ್ನ ಫ್ರೆಂಡ್ಸ್. ಹಾಯ್ ಹಾಯ್. ನೀನೇ ರಾತ್ರಿ ಬರಲಿಲ್ಲ? ಮಗ, ನಮ್ಮ ಕ್ಲಾಸ್ಮೇಟ್ ಉಮಾ ಈ ಮದುವೆಗೆ ಬಂದಿರ್ತಾಳಲ್ಲ. ಮದುವೆ ಇವಳೆ ಅಲ್ವ ನನ್ನ ಕ್ಲೋಸ್ ಫ್ರೆಂಡು. 100% ಬಂದಿರ್ತಾಳೆ. ಏನ್ ರಮಣ, ಎತ್ತು ಮಕ್ಕಳೆಲ್ಲ ಬಂದ್ರು ತಾನೆ? ಕೇಳ್ತಿದ್ರು ಇಲ್ಲ ಕಣಪ್ಪ, ಬರಕ್ಕೆ ಆಗ್ಲಿಲ್ಲ. ಅಣ್ಣ ನಮಸ್ಕಾರ. ನಮಸ್ಕಾರ. ಅವ್ರ ತಂದೆ ನೀವೇನಾ? ನಾನಲ್ಲಪ್ಪ, ಈಗ ಇವರು. ಅಣ್ಣ ನಮಸ್ಕಾರ. ಯಾರು ನೀವು? ನಾನು ಅವ್ರ ಫ್ರೆಂಡು. ಉಮಾ ಬಂದಿದ್ದಾಳ? ಆ ಕಡೆ ಎಲ್ಲೋ ಅವಳೆ. ಲವ್ ಮಾಡಕ್ಕೊಂದು ಒಳ್ಳೆ ಹುಡುಗಿನೇ ಸಿಗ್ತಾ ಇಲ್ವಲ್ಲ. ಅವಳು ಶಂಕಿನಿ, ಇವಳು ಚಿತ್ತಿನಿ, ಅವಳು ಅಸ್ತಿನಿ. ಎಲ್ಲ ಮಗ ಕಾಣಿಸ್ತಾನೆ ಇಲ್ಲ. ಆ ಕಡೆ ನೋಡೋಣ. ಲೇ ಮಗ, ಅವಳಿಗೆ ಏನಾದ್ರು ಮದ್ವೆ ಆಗಿಲ್ಲ ಅಂದ್ರೆ ಇವತ್ತಿಲ್ಲೇ ಪ್ರಪೋಸ್ ಮಾಡ್ಬಿಡ್ತೀನಿ. ಗೋಲ್ಡ್ ಈಸ್ ಗೋಲ್ಡ್. ಜೈ ಅನ್ನೋ ಮಗ, ಅದು ಉಮಾ ಅಲ್ವಾ? ಅವಳೇ ಕಣೋ. ಅಪ್ಪ ಸಿಕ್ಕಿದ್ಲು. ಉಮಾ, ರೀ ನಾನು ಉಮಾ ಅಲ್ಲ ಸುಮಾ. ನೀನ್ ಸರ್ಕೊಳಮ್ಮ. ಉಮಾ. ಹಾಯ್. ರಮೇಶ, ಉಮಾ ಅಮ್ಮನ್ ತರ ಕಾಣ್ತಾವಳೆ. ಸಂದಾಗಿದ್ಯೇನೋ? ಚೆನ್ನಾಗಿದ್ದೀನಿ. ನೀನು? ಸಂದಾಗಿದ್ದೀನಿ. ಮದ್ವೆ ಮಾಡ್ಕೊಂಡ್ಯಾ? ಇಲ್ಲ ನಿಂದು? ನನ್ ಮದ್ವೆ ಆಯ್ತು. ನನ್ ಮಗನ ಹೆಸರು ರಮೇಶ ಅಂತ. ನಿನ್ನ ಹೆಸರಯ್ಯ ನಾನಿಟ್ಟಿದ್ದು. ನನ್ ಮಗಳ ಹೆಸರು ದಿವ್ಯಾ ಅಂತ ನಮ್ ಯಜಮಾನ್ರಿಟ್ಟಿದ್ದು. ಇರ್ಬೇಕು. ಹಂಗ ಅಮ್ಮ, ನಾ ಬರ್ತೀನಮ್ಮ. ದೇವ್ರ ಒಳ್ಳೇದ್ ಮಾಡ್ಲಿ. ಹೋಗಿ ರಮೇಶನ್ ಬಣ್ಣ ಒರ್ಸೋಗು. ರಮೇಶ